ಗುರುಗ್ರಹ ಬದಲಾವಣೆ ಆಗ್ತಿದೆ. ಇದರಿಂದ 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತಾರೆ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಇವತ್ತು 5ನೇ ತಾರೀಕು ಗುರುಗ್ರಹ ಬದಲಾವಣೆ ಆಗಿದೆ ನಿನ್ನೆ. ಸೊ ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತ ನೋಡೋದಾದ್ರೆ ನೋಡಿ, ಗುರು ಬದಲಾವಣೆ ಆಯಿತು. ಇಷ್ಟು ದಿನ ಗುರು ಬಂದು ಕಟಕ ರಾಶಿಯಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದಿತ್ತು. ಸೊ ನಿನ್ನೆ ಗುರುವಿನ ಬದಲಾವಣೆ ಆದಮೇಲೆ ಮಿಥುನ ರಾಶಿಯಿಂದ ಮತ್ತೆ ವಾಪಸ್ಸು ಕಟಕ ರಾಶಿಯಿಂದ ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಗುರುವಿನ ಬದಲಾವಣೆ ಆಗಿದೆ. ಈ ಒಂದು ಗುರು ಬದಲಾವಣೆಯಿಂದ 12 ರಾಶಿಗಳಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಸೊ ಮೊದಲಿಗೆ ಅಂತ ಬಂದಾಗ ನೋಡಿ, ಮೇಷರಾಶಿ ತಗೊಳ್ಳೋಣ. ಓಕೆ, ಮೇಷರಾಶಿಗೆ ಬಂದು 3ನೇ ಮನೆಯಲ್ಲಿ ಮತ್ತೆ ಗುರು ಮತ್ತು ಚಂದ್ರ. ಇವತ್ತಂತೂ ಮೇಷರಾಶಿಗೆ ನೋಡಿ, 3ನೇ ಮನೆಯಲ್ಲಿ ಚಂದ್ರ ಗುರು ಇರೋದು ತುಂಬ ಸೂಪರ್ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಿನ ಡೇ ಕೂಡ ಅದೇ. ಇವತ್ತು ಮೃಗಶಿರ ನಕ್ಷತ್ರ ಮಿಥುನ ರಾಶಿನೇ ಬರುತ್ತೆ. ಸೊ ಹಾಗಾಗಿ ಚಂದ್ರ ಗುರು ಒಟ್ಟಿಗೆ ಇದ್ದಾರೆ. ಚಂದ್ರ ಗುರು ಒಟ್ಟಿಗೆ ಇರೋದು ಒಂದು ಗಜಕೇಸರಿ ಯೋಗ ಅಂತಲೇ ನಾವು ಹೇಳ್ತೀವಿ. ಆ ಒಂದು ಚಂದ್ರ ಗುರು ಒಟ್ಟಿಗೆ ಇದ್ದಾಗ, ಆ ಒಂದು ಯೋಗದಲ್ಲಿ ಹುಟ್ಟಿದಾಗ ಅದನ್ನು ಹೇಳ್ತೀವಿ. ಅದೇ ರೀತಿ ಇವತ್ತು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಮೇಷರಾಶಿಯವರಿಗೆ ನೋಡಿ, 3ನೇ ಮನೇಲಿ ಗುರು ಇರೋದ್ರಿಂದ ಏನೆಲ್ಲ ಮೇಷರಾಶಿಯವರಿಗೆ ಸ್ವಲ್ಪ ಅಂದರೆ ಈ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಅಕ್ಕ ತಂಗಿರಾಗಿರ್ಬೋದು, ಇವ್ರ ಕಡೆಯಿಂದ ಸ್ವಲ್ಪ ಲಾಭನೇ ಅಂತ ಹೇಳ್ಬೋದು. ಏನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ಬೇಕಾದ್ರೆ ಓಕೆ ಅಂತ ಹೇಳ್ಬೋದು. ಆದರೆ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಮೇಷರಾಶಿಯವರಿಗೆ ಯಾವುದಾದ್ರೂ ಒಂದು ತೊಂದರೆ ಆಗ್ತಾನೇ ಇರುತ್ತೆ. ಮತ್ತು ನೋಡಿ, ಗುರುವಿನ ಒಂದು ದೃಷ್ಟಿ ಬಂದು ಧನಸ್ಸು ರಾಶಿ ಮನೆ ಮತ್ತೆ ಬೀಳುತ್ತೆ. ಅಂದರೆ ಸಪ್ತಮ ದೃಷ್ಟಿ, 7ನೇ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳುತ್ತೆ. ಹಾಗಾಗಿ ಮತ್ತು ಮೇಷರಾಶಿಗೆ 8ನೇ ಮನೆಯಲ್ಲಿ ಅಂದರೆ 9ನೇ ಮನೆಯಲ್ಲಿ 8ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಇರ್ತಾರೆ. ಸೂರ್ಯ ಮತ್ತು ಶುಕ್ರ ಮತ್ತು ಕುಜ ಈ 3 ಗ್ರಹಗಳು ಒಂದೇ ಮನೆಯಲ್ಲಿರೋದು. ಎಲ್ಲೋ ಒಂದು ಕಡೆ ಯಾವುದಾದ್ರೂ ಪ್ರಾಪರ್ಟಿ ಮಾರಿದರೆ ಮೇಷರಾಶಿಯವರು ಅಥವಾ ಎಲ್ಲರೂ ದುಡ್ಡು ಕೊಟ್ಟಿದ್ದರೆ ಅಷ್ಟು ದುಡ್ಡು ಬರೋದಿಲ್ಲ. ಯಾಕಂದರೆ 2ನೇ ಮನೆ ಶುಕ್ರ ಅಂದರೆ ಧನಾಧಿಪತಿ ಶುಕ್ರ ಕೂಡ 9ನೇ ಮನೆಯಲ್ಲಿರೋದ್ರಿಂದ ಅಷ್ಟು ದುಡ್ಡು ಬರೋದಕ್ಕೆ ಸ್ವಲ್ಪ ಎಲ್ಲೋ ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಅವರ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬರುತ್ತೆ ಅಂತ ಹೇಳ್ಬೋದು. ಅದು ಯಾವುದೇ ಆಗಿರ್ಬೋದು, ಇಲ್ಲ ಒಂದು ಗೌರ್ಮೆಂಟ್ ಫಂಡ್ ಆಗಿರ್ಬೋದು, ಅಥವಾ ಯಾರಿಗಾದ್ರೂ ಕೊಟ್ಟಿರೋ ದುಡ್ಡಾಗಿರ್ಬೋದು, ಅಥವಾ ನಿಮ್ಮ ದುಡ್ಡು ನಿಮಗೆ ಯಾವುದಾದ್ರೂ ಬರೋದಾಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ಪ್ರಾಪರ್ಟಿ ಮಾರಿರೋದಾಗಿರ್ಬೋದು. ಅದು ಎನಿ ಒನ್, ಅಥವಾ ನೀವೇ ಕಷ್ಟಪಟ್ಟು ಸಂಪಾದನೆ ಮಾಡಿರ್ಬೋದಾಗಿರ್ಬೋದು. ಅದರಲ್ಲಿ ನಿಮಗೆ ನಿಮ್ಮ ಕೈ ತುಂಬ ದುಡ್ಡು ಬರೋದಿಲ್ಲ. ಇದು ಮಾತ್ರ ಏನೋ ಅಂದರೆ ಅಸಮಾಧಾನ ಇಲ್ದಿರೋ ಅಂಥ ದುಡ್ಡು ನಿಮಗೆ ಸಿಕ್ಕುತ್ತೆ ಅಂತ ಹೇಳುತ್ತೆ ಮೇಷರಾಶಿಯವರಿಗೆ. ಅದು ಬಿಟ್ಟರೆ ಶನಿ 12ನೇ ಮನೆಯಲ್ಲಿ ಮತ್ತು ರಾಹು 11ನೇ ಮನೆಯಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಮೇಷರಾಶಿಯವರು. ಯಾಕಂದರೆ ಏನಾದರೂ ವಸ್ತುವನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ ನಿಮಗೆ. ಮತ್ತು ಗುರುವಿನ ದೃಷ್ಟಿ ಕೂಡ ನೋಡಿ, 9ನೇ ದೃಷ್ಟಿ ನಿಮಗೆ ರಾಹು ಅಂದರೆ ಕುಂಭರಾಶಿ ಮೇಲಿದ್ದರೂ ಕೂಡ ಎಲ್ಲೋ ಒಂದು ಕಡೆ ವಸ್ತುವನ್ನು ಕಳ್ಕೊಳ್ಳೋದು ಅಥವಾ ತುಂಬ ಆತ್ಮೀಯರನ್ನು ಕಳ್ಕೊಳ್ಳೋದು, ಇಲ್ಲ ಅವ್ರ ಜೊತೆ ಮಾತು ಬಿಡೋದು, ಈ ಥರ ಪರಿಣಾಮಗಳು ಅತಿ ಹೆಚ್ಚು ಮೇಷರಾಶಿಯವ್ರಿಗಿರುತ್ತೆ. ಇದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮಾತಾಡೋದ್ರಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ.